ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಗೈಸ್, ಇವಾಗ ಆಲ್ರೆಡಿ ನಿಮ್ಗೆಲ್ಲ ತಮ್ಮನೇಲಿ ಗೊತ್ತಾಗಿದೆ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಎಸ್ಟರ್ಡೇ ನಮ್ಮ ಅಪ್ಪಂದು 18 ವರ್ಷದ್ದು ಒಂದು ಕಾರ್ಯ ಆಯಿತು. ಸೊ ಅದಕ್ಕೆ ಅದನ್ನು ಮುಗಿಸ್ಕೊಂಡು ಹೋಗೋಕ್ಕೆ ಅಂತ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಸೊ ನೆನ್ನೆ ನಾನು ವೀಡಿಯೋ ಮಾಡಬೇಕಾಗಿತ್ತು, ಬಟ್ ತುಂಬ ಅಂದರೆ ತುಂಬ ಕೆಲಸ ಇತ್ತು. ಆಲ್ ಅಲೋನ್ ಒಬ್ಬಳೇ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ದೊಡ್ಡಮ್ಮ ಬಂದಿರೋದ್ರಿಂದ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನೇನು ನಡೆಯುತ್ತೆ ಅಂತ ನಾನು ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ನೋಡಿ, ಇವರೇ ನಮ್ಮ ದೊಡ್ಡಮ್ಮ, ಅದು ನಮ್ಮಮ್ಮ, ಅದು ನನ್ನ ಮಗ. ನಮ್ಮ ದೊಡ್ಡಮ್ಮ ನನಗೊಂದು ಏನೋ ಕೊಡ್ತಾರೆ, ಇವಾಗ ಕೊಡಿ ದೊಡ್ಡಮ್ಮ. ಗೈಸ್ ಇವಾಗ ಆಟೋ ಬಂತು, ಹೋಗ್ತಾ ಇದ್ದೀವಿ. ಹಾಂ ತೊಗೊಂಡೆ. ಆಟೋ ಆಲ್ರೆಡಿ ಬಂದಿತ್ತು. ಈ ನಮ್ಮ ದೊಡ್ಡಮ್ಮನ ಬಗ್ಗೆ ಹೇಳೋದಾದರೆ, ಶಿ ಇಸ್ ಸಚ್ ಅ ಸ್ವೀಟ್ ಆ್ಯಂಡ್ ಅ ಸ್ಟ್ರಾಂಗ್ ವುಮೆನ್. ಸೂಪರ್ ರಫಾಗಿ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಶಿ ಇಸ್ ವೆರಿ ವೆರಿ ಇನ್ನೋಸೆಂಟ್ ನಮ್ಮ ಫ್ಯಾಮಿಲಿನಲ್ಲೇ. ಗೈಸ್ ಬಂದ್ವಿ ನಮ್ಮ ಅಕ್ಕನ ಮನೆ ಹತ್ರ. ಮಳೆ ಬೇರೆ ಬರ್ತಾ ಇದೆ, ತುಂಬ ಮಳೆ ಬರ್ತಾ ಇದೆ. ಮಳೆ ಬರ್ತಾಯಿತ್ತು ಅಂತ ಹೇಳಿ ನಮ್ಮಮ್ಮ ನನ್ನ ಮಗನ ಕವರ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆನ್ ದ ವೇ ಅವ್ರ ಅತ್ತೆ ಬೇರೆ ಸಿಕ್ಕಿದ್ರು. ಮನೆಗೆ ಎಂಟರ್ ಆಗ್ತಿದ್ದಂಗೆ ನಮ್ಮ ಅಕ್ಕಂಗೆ ಫುಲ್ ಖುಷಿ. ದ ಸೇಮ್ ಟೈಮ್ ಶಿ ಇಸ್ ಸಚ್ ಶೈ ಗರ್ಲ್. ಅಂದರೆ ಈ ವ್ಲಾಗ್ ಇಡೀ ಫುಲ್ ಅವ್ರ ಮುಖನೇ ನನಗೆ ತೋರಿಸಿಲ್ಲ, ಅಷ್ಟು ಶೈ ನೇಚರ್. ಆವಾಗ ಬಾಬಾ ಪಾಪ ಬಂದು ನನ್ನ ಚಾನಲಿಗೆ ಪ್ರಮೋಟ್ ಕೂಡ ಮಾಡ್ತಾಯಿದ್ರು. ಐಶ್ವರ್ಯ ಅವರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನ ಚಾನಲ್ನ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಕ್ಕನ ಪಾಪನ ಸ್ವಲ್ಪ ಆಟ ಆಡಿಸ್ಕೊಂಡು ಹೇಳಿ ದೊಡ್ಡಮ್ಮ, ನಂಗೆ ಗೊತ್ತಿತ್ತು ಅವಳು ರಾತ್ರಿ ಹೇಳಿದ್ಲು ನಾಳೆ ಅಮಾವಾಸ್ಯೆ ಅಂತ. ನಾವೊಂಥರ ಇಡಿಸ್ತಿ. ಪ್ಲೀಸ್ ದೊಡ್ಡಮ್ಮ ಇನ್ನೊಂದ್ಸತಿ ಹೇಳಿ. ಇವಾಗ ಹೇಳಿ. ಇವಾಗ ದೊಡ್ಡಮ್ಮ ಬೇರೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ರು. ಮೀನ್ ವೈಲ್ ನಮ್ಮ ಭಾವ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಏನು ಕಾಂಟೆಂಟ್ ಇಟ್ಕೊಂಡು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇಟ್ ವಾಸ್ ವೆರಿ ಮೀನಿಂಗ್ಫುಲ್. ಐ ಥಿಂಕ್ ಅವರು ಇನ್ ಫ್ಯೂಚರ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಐ ವಿಶ್ ಎಮ್ ಅ ವೆರಿ ಗುಡ್ ಲಕ್. ತುಂಬ ಒಂದು ಥಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಂತ ಇದ್ದಾರೆ. ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಕೂತಿದ್ರು. ಅವರತ್ತೆ ಅಷ್ಟೊತ್ತಿಗೆ ನಮಗೆ ಅಡುಗೆ ಪ್ರಿಪೇರ್ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಇವನು ಶ್ರೇಯಾನ್, ನಮ್ಮ ಅಕ್ಕನ ಮೊದಲನೇ ಮಗ, ವೆರಿ ಕ್ಯೂಟ್ ಬಾಯ್ ಹೇಳಬೇಕಂದ್ರೆ. ಹಾಗೆ ನಮ್ಮ ಅಣ್ಣ ನನ್ನ ಮಗನ ಇದೇ ಫಸ್ಟ್ ಟೈಮ್ ಕೈಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇರೋದು. ಅವನು ಇಟ್ಕೊಂಡು ಆಡಿಸೇ ಇರಲಿಲ್ಲ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟ್ವಿ ನಾವು. ಬರ್ತಾನೂ ವಿತೌಟ್ ಎನಿ ಚಾನ್ಸಸ್ ಆಟೋನಲ್ಲೇ ಬಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.